ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ದಿನ ಜೂನ್ 6, 2026 ಶನಿವಾರದಂದು 80ನೇ ಸಾಹಿತ್ಯ ಕೃತಿಗೆ ತಲುಪಿದ್ದೇವೆ. 80ನೇ ದಿನ 80ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಇವತ್ತು ನಾನು ನಿಮಗೆ ಮಾಡಿಕೊಡಲಿದ್ದೇನೆ. ಬಿ.ಪಿ. ಕಟ್ಟಿಮನಿಯವರು ಸಂಪಾದನೆಯನ್ನು ಮಾಡಿರುವಂಥ ಚಿಗುರು ಅನ್ನುವಂಥ ಮಕ್ಕಳ ಕವನ ಸಂಕಲನದ ಪರಿಚಯವನ್ನು ಇವತ್ತು ನಾನು ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ಸುಂದರವಾದ ಮುಖಪುಟ ವಿನ್ಯಾಸವನ್ನು ಒಳಗೊಂಡಂತೆ ಸುಂದರವಾದ ಮುದ್ರಣವನ್ನು ಕಂಡಿರುವಂತಹ ಈ ಕೃತಿ ಚಿಗುರು ಮಕ್ಕಳ ಕವನ ಸಂಕಲನದ ಸಂಪಾದನೆ ಕಾರ್ಯವನ್ನು ಬಿ.ಪಿ. ಕಟ್ಟಿಮನಿಯವರು ಮಾಡಿದ್ದಾರೆ. HSRA ಪ್ರಕಾಶನ ಬೆಂಗಳೂರವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. 2025ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 40 ಪುಟಗಳನ್ನ ಒಳಗೊಂಡಿದ್ದು 60 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿದ್ದಾರೆ. ಮುನ್ನುಡಿಯನ್ನ ಸಚಿನ್, ಮುಖ್ಯ ಗುರುಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಾಟ್ಗಲ್ ಅವರು ಈ ಕೃತಿಗೆ ಮುನ್ನುಡಿಯನ್ನ ಬರೆದಿದ್ದಾರೆ. ವೃತ್ತಿಯಲ್ಲಿ ವಿಜ್ಞಾನ ಶಿಕ್ಷಕರಾಗಿರುವಂತಹ ವಿಜ್ಞಾನ ಹಾಗೂ ಗಣಿತ ಶಿಕ್ಷಕರಾಗಿರುವಂತಹ ಬಿ.ಪಿ. ಕಟ್ಟಿಮನಿ ಅವರು ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದ ಅಭಿಮಾನವನ್ನ ಹೊಂದಿದ್ದಾರೆ. ಹಾಗೆ ಅವರು ಮಕ್ಕಳಲ್ಲಿ ಸಾಹಿತ್ಯವನ್ನ ಬೆಳೆಸುವ ನಿಟ್ಟಿನಲ್ಲಿ, ಸಾಹಿತ್ಯ ಪ್ರೇಮವನ್ನ ಬೆಳೆಸುವ ನಿಟ್ಟಿನಲ್ಲಿ, ಅವರು ಮಕ್ಕಳಿಂದ ಸಾಹಿತ್ಯವನ್ನ ಬರೆಸುವ ನಿಟ್ಟಿನಲ್ಲಿ ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಅದರ ಪ್ರತಿಫಲವೇ ಈ ಕೃತಿ. ಈ ಕೃತಿಗೆ ಶುಭ ಹಾರೈಕೆಯನ್ನ, ಆಶಯಗಳನ್ನ ಶ್ರೀಮತಿ ಗೀತಾ ಚಂದ್ರಶೇಖರ್, ಶ್ರೀಮತಿ ನಿಂಗಮ್ಮ, ಶ್ರೀಮತಿ ಅನ್ನಪೂರ್ಣ ಅವರು ಬರೆದಿದ್ದಾರೆ. ಹಾಗೆ ಬೆನ್ನುಡಿಯನ್ನ ಡಾಕ್ಟರ್ ಈಸಪ್ಪ ಎಲ್ ಗುಡ್ಡಿ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು ಅವರು ಈ ಕೃತಿಗೆ ಬೆನ್ನುಡಿಯನ್ನ ಬರೆದಿದ್ದಾರೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮಕ್ಕಳು ಮೊಬೈಲ್ ಹಾಗೂ ಟಿವಿಯ ಅಲ್ಲಿ ತಮ್ಮ ಮೋಹಜಾಲದಲ್ಲಿ ಬಲಿಯಾಗಿದ್ದಾರೆ. ಆದರೆ ಅವರನ್ನ ಆ ಜಾಲದಿಂದ ಹೊರತಂದು ಪುಸ್ತಕಗಳನ್ನ ಓದುವ ನಿಟ್ಟಿನಲ್ಲಿ, ಅವರನ್ನ ಸಾಹಿತ್ಯ ಪ್ರೇಮಿಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಶಿಕ್ಷಕರ ಪರಿಶ್ರಮ ಹಾಗೂ ಪಾಲಕರ ಪರಿಶ್ರಮ ಬಹಳಷ್ಟಿದೆ. ಅಂತಹ ಕಾರ್ಯವನ್ನ ಇಲ್ಲಿ ಬಿ.ಪಿ. ಕಟ್ಟಿಮನಿಯವರು ಮಾಡಿದ್ದಾರೆ. ಸಂಪಾದಕರಾಗಿ ಮಕ್ಕಳಿಂದ ಬರೆದಿರುವಂತ ಕವಿತೆಗಳನ್ನ ಇಲ್ಲಿ ಸಂಗ್ರಹಿಸುವಂತ ಕೆಲಸವನ್ನ, ಸಂಪಾದನೆ ಕಾರ್ಯವನ್ನ ಮಾಡಿದ್ದಾರೆ. ಅಂದ್ರೆ ಶಾಲಾ ಹಂತದಲ್ಲಿ ಮಕ್ಕಳಿಗೆ ತರಬೇತಿಯನ್ನ ನೀಡಿ ಅವರನ್ನ ಕವಿತೆಗಳನ್ನ ಬರೆಯುವ ನಿಟ್ಟಿನಲ್ಲಿ, ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸುವ ನಿಟ್ಟಿನಲ್ಲಿ ಅವರ ಕಾರ್ಯ ಮಹತ್ವವಾದದ್ದು. ಯಾಕಂದ್ರೆ ಒಬ್ಬ ಶಿಕ್ಷಕರಾಗಿ, ಸಾಹಿತಿಯಾಗಿ ಕವಿತೆಗಳನ್ನ, ಕಥೆಗಳನ್ನ ಬರೆಯುವವರನ್ನ ನಾವು ಕಾಣುತ್ತೀವಿ. ಆದರೆ ತಾವು ಕವಿತೆಗಳನ್ನ ಬರೆಯೋದ್ರ ಜೊತೆಗೆ, ತಾವು ಸಾಹಿತ್ಯದ ಓದುವುದರ ಜೊತೆಗೆ ಮಕ್ಕಳಿಂದಲೂ ಸಹ ಸಾಹಿತ್ಯದ ರಚನೆ ಮಾಡುವಂತ ನಿಟ್ಟಿನಲ್ಲಿ, ರಚನೆ ಮಾಡಿಸುವಂತಹ ನಿಟ್ಟಿನಲ್ಲಿ ಶಿಕ್ಷಕರು ಬಹಳಷ್ಟು ಶ್ರಮ ಇದೆ. ಈ ಕೃತಿಯಿಂದ ಶಿಕ್ಷಕರ ಶ್ರಮ ಬಹಳಷ್ಟಿದೆ. ಯಾಕಂದ್ರೆ ಮಕ್ಕಳು ಸಹಜವಾಗಿ ಬರಿಬೇಕಂದ್ರೆ ಕೇವಲ 1-2 ದಿನದಲ್ಲಿ ಆಗುವಂತ ಪ್ರಕ್ರಿಯೆ ಇದಲ್ಲ. ಇದು ಸುಮಾರು ದಿನಗಳ ಕಾಲ, ತಿಂಗಳುಗಳ ಕಾಲ, ವರ್ಷಗಳ ಕಾಲ ಒಂದು ಶ್ರಮವನ್ನ ಹಾಗೂ ಅವರ ಕಾರ್ಯವನ್ನ, ಮಕ್ಕಳ ನಡುವೆ ಒಡನಾಟವನ್ನ ಇದು ಬಯಸ್ತದೆ. ಯಾಕಂದ್ರೆ ಮಕ್ಕಳಿಗೆ ಸಾಹಿತ್ಯವನ್ನ ಓದುವ ಅಭಿರುಚಿಯನ್ನ ಮೂಡಿಸಿದ ನಂತರ ಸಾಹಿತ್ಯದ ಬರೆಯುವ ಅಂತ ಕ್ರಮ ಹಾಗೂ ಸಾಹಿತ್ಯ ರಚನೆಯಲ್ಲಿ ಅವರನ್ನ ತೊಡಗಿಸುವಂತ ನಿಟ್ಟಿನಲ್ಲಿ ಅದು ಕೆಲಸ ಮಾಡುವಂಥದ್ದು ಶಿಕ್ಷಕರಿಗೆ ಒಂದು ಸವಾಲಿನ ಕೆಲಸ. ಮಕ್ಕಳಿಂದ ಕವಿತೆಗಳನ್ನ ಬರೆಸೋದು ಅಷ್ಟು ಸುಲಭವಲ್ಲ. ಆದ್ರೆ ಈ ಕೆಲಸವನ್ನ ಇಲ್ಲಿ ಬಿ.ಪಿ. ಕಟ್ಟಿಮನಿ ಅವರು ಮಾಡಿದ್ದಾರೆ. ಈ ಸಂಪಾದನೆ ಕೃತಿಗಳಲ್ಲಿರುವಂತ ಕೆಲವೊಂದು ಕವಿತೆಗಳನ್ನ ನೋಡೋಣ. ಮಕ್ಕಳೇ ಕವಿತೆಗಳನ್ನ ಬರೆದರೆ ಇನ್ನೂ ಸಹ ಮಕ್ಕಳ ಸಾಹಿತ್ಯ ವಲಯದಲ್ಲಿ ಒಂದು ಜಿಜ್ಞಾಸೆ ಇದೆ. ಮಕ್ಕಳು ಬರೆದಿದ್ದನ್ನ ಮಕ್ಕಳ ಸಾಹಿತ್ಯ ಅಂತೀವೋ, ಏನು ದೊಡ್ಡವರು ಮಕ್ಕಳಿಗಾಗಿ ಬರೆದಿದ್ದನ್ನ ಮಕ್ಕಳ ಸಾಹಿತ್ಯ ಅನ್ನುತ್ತೇವೆ ಅನ್ನುವಂಥದ್ದು ಚರ್ಚೆ ಈಗಲೂ ಸಹ ಪ್ರಚಲಿತದಲ್ಲಿದೆ. ಆದರೂ ಸಹ ಮಕ್ಕಳಿಗಾಗಿ ಬರೆಯುವಂತ, ದೊಡ್ಡವರು ಮಕ್ಕಳಿಗಾಗಿ ಬರೆಯುವಂತದರ ನಡುವೆ ಮಕ್ಕಳು ತಮಗಾಗಿ ತಾವೇ ಬರೆಯುವಂಥದ್ದು ಸಹ ಮಕ್ಕಳ ಸಾಹಿತ್ಯ ಆಗ್ತದೆ. ಅಂಥದ್ದಲ್ಲಿ 7ನೇ ತರಗತಿಯ ಕಾವೇರಿ ಅನ್ನುವಂಥ ವಿದ್ಯಾರ್ಥಿ ಬರೆದಿರುವಂತ ಒಂದು ಕವಿತೆ. ರೈತರು ಇಲ್ಲ ಅಂದ್ರೆ ಆಹಾರ ಇಲ್ಲ, ಪೊಲೀಸ್ ಇಲ್ಲ ಅಂದ್ರೆ ಜವಾಬ್ದಾರಿ ಇಲ್ಲ, ಗುರುಗಳು ಇಲ್ಲ ಅಂದ್ರೆ ಶಾಲೆ ಇಲ್ಲ, ಗಿಡ ಇಲ್ಲ ಅಂದ್ರೆ ನೆರಳು ಇಲ್ಲ, ಗಿಡ ಇಲ್ಲ ಅಂದ್ರೆ ಉಸಿರಿಲ್ಲ,
ಗಿಡ ಇಲ್ಲ ಅಂದ್ರೆ ಹಣ್ಣಿಲ್ಲ, ಗಿಡದ ನೆರಳು ಚಂದ, ಗಿಡವೇ ಅಂದ ನಮಗೆ ಚಂದ. ಇಲ್ಲಿ ಸರಳವಾಗಿ ಸುಂದರವಾಗಿ ಪದಗಳನ್ನ ಬಳಸ್ತಾ ಮಗು ಕವಿತೆಯನ್ನ ಬರೆದಿದೆ. ಅಂದ್ರೆ ರೈತರಿಲ್ಲ ಅಂದ್ರೆ ನಮಗೆ ಆಹಾರ ಸಿಗೋದಿಲ್ಲ. ನಾವೇನು ಹಸಿವನ್ನ ತಣಿಸಲು ನಮಗೇನು ಆಹಾರ ಬೇಕು, ಊಟ ಮಾಡ್ಬೇಕಂತೀವಿ, ಆದ್ರೆ ಊಟ ಮಾಡಕ್ಕೆ ಆಹಾರ ಬೇಕು. ಅದನ್ನ ದೊರಕಿಸ್ಕೊಟ್ಟುವಂಥದ್ದು ರೈತ. ಹಾಗೆ ಪೊಲೀಸರಿಲ್ಲ ಅಂದ್ರೆ ನಮಗೆ ರಕ್ಷಣೆ ಇರೋದಿಲ್ಲ. ಹಾಗಾಗಿ ಪೊಲೀಸರು ನಮಗೆ ಬಹಳ ಮುಖ್ಯ. ಗುರುಗಳಿರಲ್ಲ ಅಂದ್ರೆ ಶಾಲೆಗಳಿರಲ್ಲ. ಹಾಗಾಗಿ ಗುರುಗಳು ಸಹ ನಮಗೆ ಮುಖ್ಯ. ಹಾಗೆ ಗಿಡಗಳು ಸಹ ನಮಗೆ ಕೇವಲ ಗಿಡಗಳು ಹಸಿರನ್ನ ನೀಡೋದು, ಹಸಿರಿನಿಂದ ಚಂದಾಗಿ ಕಂಗೊಳಿಸೋದ್ರ ಜೊತೆಗೆ ಅವು ನಮಗೆ ನೆರಳನ್ನ ನೀಡ್ತವೆ, ಹಣ್ಣುಗಳನ್ನ ಕೊಡ್ತವೆ. ಹಾಗೆ ಸುಂದರವಾಗಿ ಕಾಣುವಂತ ಅಂದದಿಂದ ಕೂಡಿರುವಂತ ಗಿಡಗಳು ತುಂಬಾ ಚೆನ್ನಾಗಿದ್ದಾವೆ. ಅವು ನಮಗೆ ತುಂಬಾ ಅವಶ್ಯಕ ಅನ್ನುವಂಥದ್ದು. ಅದೇ ರೀತಿ 6ನೇ ತರಗತಿಯ ಅಂಕಿತ ಅನ್ನುವಂಥ ವಿದ್ಯಾರ್ಥಿ ಬರೆದಿರುವಂತ ಒಂದು ಕವಿತೆ. ಗುಬ್ಬಿಯ ಕತ್ತು ಸಣ್ಣ, ಮೈ ತುಸು ಬಿಳಿಯ ಬಣ್ಣ, ನೋಡಲು ಚಂದ ನಿನ್ನಯ ಅಂದ, ಆ ಪ್ರಶಾಂತ ಬಾನಿನಲ್ಲಿ ನಿನ್ನ ಹಾರಾಟ ಚಂದ, ಗುಡಿಗೆ ಗೋಪುರ ಚಂದ, ಮನೆಗೆ ಮಗು ಚಂದ, ನನಗೆ ನನ್ನ ತಂದೆ ತಾಯಿಯ ಅಂದ ಚಂದ, ಪ್ರಕೃತಿ ಗುರು ತಾಯಿ, ಅಕ್ಷರದ ಗುರು ತಂದೆ, ಗುಣದ ಗುರು ಗೆಳೆಯ, 7 ಹೆಜ್ಜೆ ಸೇರಿ ಸಪ್ತಪದಿ, 7 ದಿನ ಸೇರಿ ಒಂದು ವಾರ, ಸೇರಿ 7 ಬಣ್ಣ ಸೇರಿ ಕಾಮನ ಬಿಲ್ಲು, 7 ಅಕ್ಷರ ಸೇರಿದಾಗ ಫ್ರೆಂಡ್ಸ್. ಮಗು ಯಾವೆಲ್ಲ ದೃಷ್ಟಿಕೋನದನ್ನ ನೋಡುತ್ತೆ ಅನ್ನುವಂಥದ್ದು. ಗುಬ್ಬಿ ಒಂದು ಕತ್ತು ಸಣ್ಣಗಿರುತ್ತೆ, ಆದ್ರೆ ತುಸು ಬಿಳಿ ಬಣ್ಣವನ್ನು ಹೊಂದಿರುವಂತ ಗುಬ್ಬಿ ಪ್ರಶಾಂತ ಬಾನಿನಲ್ಲಿ ಹಾರಾಟ ಮಾಡ್ತಿದ್ರೆ ಎಷ್ಟು ಚಂದ. ಈಗ ನಾವು ಗುಬ್ಬಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬಹಳಷ್ಟು ಕಾರಣಗಳಿಂದಾಗಿ ಗುಬ್ಬಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಆದರೆ ಗುಬ್ಬಿ ನೋಡಬೇಕು, ಗುಡಿ ಗೋಪುರಗಳ ಮೇಲೆ ಚೂ ಸದ್ದನ್ನು ಮಾಡ್ತಾ ಗುಬ್ಬಿ ಇದ್ರೆ ಎಷ್ಟು ಚಂದ ಇರುತ್ತದೆ. ಹಾಗೆ ಪ್ರಕೃತಿ ನಮಗೆ ತಾಯಿ ಗುರು ತಾಯಿ ಇದ್ದಂಗೆ. ಹಾಗೆ ಅಕ್ಷರವನ್ನು ಕಲಿಸುವಂತದ್ದು ಗುರು ತಂದೆ. ಹಾಗೆ ಗುಣಗಳನ್ನ ಹೇಳಿಕೊಡುವಂಥದ್ದು ಗೆಳೆಯ ಗುರು. ಹಾಗೆ ಸಪ್ತಪದಿ 7 ಹೆಜ್ಜೆಯನ್ನು ಹೊಂದಿದ್ದರೆ ಅದೇ ಒಂದು ವಾರನೂ ಸಹ 7 ಇದೆ. ಹಾಗೆ ಕಾಮನ ಬೆಲ್ಲಿರುವಂತ ಬಣ್ಣಗಳು ಸಹ 7. ಅದೇ 7 ಅಕ್ಷರ ಸೇರಿದ್ರೆ ಫ್ರೆಂಡ್ಸ್ ಆಗ್ತಾರೆ, ಗೆಳೆಯರಾಗ್ತಾರೆ ಅನ್ನುವಂಥದ್ದು. ಅಂದ್ರೆ ಅದೇ ರೀತಿ 6ನೇ ತರಗತಿ ವಿದ್ಯಾರ್ಥಿ ಚನ್ನಬಸವ ಬರೆದಿರುವಂತದ್ದು. ದೇಶದ ಹೆಸರು ನಮ್ಮದೇ ಉಸಿರು, ನಮ್ಮ ದೇಶದ ದೀಪ ದೇಗುಲ ಬೆಳಗುತ್ತಿರಲಿ ಶಾಶ್ವತ, ಶಿರದಲ್ಲಿ ಹಿಮವು, ನಡುವೆ ಮೈದಾನವು, ಪಾದದಲ್ಲಿ ಜಲವು, ಮೆರೆಯುತ್ತಿದೆ ನಮ್ಮ ಭಾರತವು. ನಮ್ಮ ಭಾರತವನ್ನ ಲಕ್ಷಣಗಳನ್ನ ಕೆಲವೇ ಪದಗಳಲ್ಲಿ ಹೇಳುವಂಥದ್ದು. ಅಂದ್ರೆ ಭಾರತದ ಶಿರದಲ್ಲಿ ಹಿಮ ಇದೆ, ನಡುವೆ ಮೈದಾನ ಪ್ರಸ್ಥಭೂಮಿ ಇದೆ, ಕೊನೆಗೆ ಪಾದದಲ್ಲಿ ಸಮುದ್ರ ಇದೆ ಅನ್ನುವಂಥದ್ದು. ಭಾರತ ದೀಪ, ನಂದ ದೀಪ ಸದಾ ಬೆಳಗ್ತಾ ಇರಲಿ, ಹಸಿರಾಗಿರಲಿ, ನಮ್ಮ ದೇಶ ಉಸಿರು ಆಗಿರಬೇಕು ಅನ್ನುವಂಥದ್ದು. 6ನೇ ತರಗತಿಯ ಮಗು ಬರೆದಿರುವಂತ ಈ ಕವಿತೆ ನಮ್ಮ ದೇಶದ ಬಗ್ಗೆ ಅಭಿಮಾನ, ದೇಶದ ಅಭಿಮಾನವನ್ನು ಮೂಡುವಂಥದ್ದು. ಹಾಗೆ ಇಲ್ಲಿ ಕವಿತೆಗೆ ಚಿತ್ರಗಳನ್ನು ಸಹ ಹಾಕುವಂತೆ ಪ್ರಯತ್ನ ಮಾಡಿದ್ದಾರೆ. ಹಾಕಿರುವಂತ ಚಿತ್ರಗಳು ಸಹ ಮಕ್ಕಳೇ ಬಿಡಿಸಿರುವಂತಹ ಚಿತ್ರಗಳನ್ನ ಇದರಲ್ಲಿ ಮುದ್ರಿಸುವ ಮೂಲಕ ಮಕ್ಕಳಲ್ಲಿರುವಂತಹ ಚಿತ್ರಕಲೆಯನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ಗುರುಗಳು BP ಕಟ್ಟಿಮನಿಯವರು ಮಾಡಿದ್ದಾರೆ. ಯಾಕಂದ್ರೆ ಗುರುಗಳು ಮಗುವಿಗೆ ಯಾವ ರೀತಿ ಪ್ರೋತ್ಸಾಹ ಮಾಡಬಹುದು ಅನ್ನುವಂಥದ್ದು, ಮಕ್ಕಳಿಗೆ ಅವರಲ್ಲಿರುವಂತ ಪ್ರೋತ್ಸಾಹವನ್ನ ಬೆಳೆಸುವ ನಿಟ್ಟಿನಲ್ಲಿ ಒಂದು ಕೃತಿಯಲ್ಲಿ ತಾವೇ ರಚಿಸಿದಂತ ಚಿತ್ರ ಪ್ರಕಟವಾದರೆ ಮಗುವಿಗೆ ಎಷ್ಟು ಖುಷಿ ಆಗುತ್ತೆ, ಸಂಭ್ರಮ ಪಡುತ್ತೆ ಅಂತ ಕೆಲಸವನ್ನ ಗುರುಗಳು ಇಲ್ಲಿ ಮಾಡಿದ್ದಾರೆ. ಮಕ್ಕಳೇ ಇಳಿಸಿರುವಂತ ಚಿತ್ರಗಳನ್ನ ಕೃತಿಯಲ್ಲಿ ಪ್ರಕಟಿಸುವ ಮೂಲಕ ಮಕ್ಕಳ ಪ್ರತಿಭೆಯನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ಇಲ್ಲಿ ಶಿಕ್ಷಕರು ಮಾಡಿದ್ದಾರೆ. ಕಾಡಿಗೆ ಹಸಿರು ಚಂದ, ಗಿಡಕ್ಕೆ ಹಣ್ಣು ಚಂದ, ತಂದೆ ತಾಯಿಯೇ ಚಂದ, ಹಕ್ಕಿಗಳ ಹಾರಾಟ ಚಂದ, ಜಿಗುವ ಮೀನು ನೀರಿಗೆ ಚಂದ, ಪುಸ್ತಕಗಳಿಗೆ ಅಕ್ಷರವೇ ಚಂದ. 6ನೇ ತರಗತಿಯ ನಂದೀಶ್ ಬರೆದಿರುವಂತ ಒಂದು ಸಣ್ಣ ಶಿಶುಗೀತೆ. ಕಾಡಿನಲ್ಲಿರುವಂತ ಹಸಿರು ಚಂದ, ಆದರೆ ಗಿಡಕ್ಕೆ ಹಣ್ಣುಗಳೇ ಚಂದ. ಹಾಗೆ ಮನೆಗೆ ತಂದೆ ತಾಯಿಯೇ ಚಂದ, ಹಾರಾಟ ಮಾಡುತ್ತಿರುವಂತ ಹಕ್ಕಿ ಚಂದ, ನೀರಿನಲ್ಲಿ ಈದುವಂತ ಮೀನು ಚಂದ ಅನ್ನುವಂಥದ್ದು. ಅಂದ್ರೆ ಮಕ್ಕಳಿಗೆ ಸಾಮಾನ್ಯವಾಗಿ ಗಂಭೀರ ವಿಷಯ ಅಲ್ಲ, ತಮ್ಮ ಸುತ್ತಮುತ್ತ ನಡೆಯುವಂತ ಸನ್ನಿವೇಶದಲ್ಲಿ ಅವ್ರು ಏನು ಕಾಣ್ತಾರೆ, ಸುತ್ತಮುತ್ತಲಿನ ದಿನನಿತ್ಯದ ಸಾಮಾನ್ಯವಾದ ಜೀವನದಲ್ಲಿ ಅವ್ರು ಏನು ಕಾಣ್ತಾರೆ ಅದನ್ನೇ ಬರೆಯುವಂತ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅವರು ಸುಂದರವಾಗಿರುವಂತ ಪರಿಸರದಲ್ಲಿ ಅವ್ರು ಏನು ಅವಲೋಕನ ಮಾಡ್ತಾರೆ, ಅವ್ರ ಕಣ್ಣಿನಿಂದ ಏನನ್ನು ವೀಕ್ಷಣೆ ಮಾಡ್ತಾರೆ ಅದನ್ನೇ ಕವಿತೆಯಾಗಿಸುವಂತ ಪ್ರಯತ್ನವನ್ನ ಮಕ್ಕಳು ಮಾಡುತ್ತಾರೆ. ಅದು ಸಾಮಾನ್ಯ. ನಾವು ಮಕ್ಕಳಿಂದ ಗಂಭೀರವಾದ ವಿಷಯವನ್ನ ನಿರೀಕ್ಷಿಸುವುದು ಹಾಗೂ ಮಕ್ಕಳು
12 ಸಾಲು 20 ಸಾಲು ಬರಿಬೇಕಂತ ನಿರೀಕ್ಷೆ ಮಾಡೋದು ಅಲ್ಲ. ಯಾಕಂದ್ರೆ ಮಕ್ಕಳು ಬರೆಯುವಂಥದ್ದು ಫಸ್ಟಿಗೆ ಸಾಹಿತ್ಯ ರಚಿಸಲು ಅವರು ತೋರುವಂತಹ ಒಂದು ಆಸಕ್ತಿಗೆ ನಾವು ಪ್ರೋತ್ಸಾಹಿಸುವಂತ ಕೆಲಸ ಮಾಡಬೇಕು. ಹಾಗಾಗಿ ಇಲ್ಲಿ ಬಿ.ಪಿ. ಕಟ್ಟಿಮನಿ ಅವರು ಆ ಕೆಲಸವನ್ನ ಮಾಡಿದ್ದಾರೆ. ಮಕ್ಕಳಿಂದ ಸಾಹಿತ್ಯವನ್ನ ಬರೆಸುವಂತ ಪ್ರಯತ್ನ ಚೆನ್ನಾಗಿ ಮಾಡಿದ್ದಾರೆ. ನಿರ್ಮಲ ಅನ್ನುವಂತ 7ನೇ ತರಗತಿ ವಿದ್ಯಾರ್ಥಿ ಬರೆದಿರುವಂತದ್ದು, ಅಪ್ಪ ಅಮ್ಮನಿಗೆ ಮಕ್ಕಳು ಚಂದ, ಅಣ್ಣನಿಗೆ ತಂಗಿಯೇ ಚಂದ, ತಂಗಿಗೆ ಪ್ರೀತಿ ಚಂದ, ಅಣ್ಣ ತಂಗಿಯ ಪ್ರೀತಿ ಅಂದ, ನಮ್ಮ ಶಾಲೆಗೆ ಮಕ್ಕಳು ಚಂದ, ನಮ್ಮ ಶಾಲೆಯೂ ಚಂದ, ಗುರುಗಳು ಇಲ್ಲದೆ ಶಿಕ್ಷಣ ಇಲ್ಲ, ನಮ್ಮ ಶಾಲೆಗೆ ಗುರುಗಳೇ ಅಂದ. ಅಂದ್ರೆ ಅಪ್ಪ ಅಮ್ಮ ತಂದೆ ತಾಯಿಗೆ ಮಕ್ಕಳು ಅಂದ್ರೆ ತುಂಬಾ ಚಂದ, ಹೆತ್ತವರಿಗೆ ಹೆಗ್ಗಣ ಮುದ್ದು. ಅವ್ರು ಹೇಗೇ ಇರಲಿ, ಆದ್ರೆ ಮಕ್ಕಳಿಗೆ ತಂದೆ ತಾಯಿ ಇಷ್ಟ, ತಂದೆ ತಾಯಿಗೆ ಮಕ್ಕಳು ಇಷ್ಟ. ಅವರು ಹೇಗೆ ಇದ್ರು ಸಹ ಅವರಿಗೆ ತಮ್ಮ ಪ್ರೀತಿಯನ್ನ ಕೊಡುವಲ್ಲಿ ಎಲ್ಲಷ್ಟು ಸಹ ತಾರತಮ್ಯ ಮಾಡೋದಿಲ್ಲ. ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾರೆ ತಂದೆ ತಾಯಿ. ಅದೇ ರೀತಿ ಅಂಥದೇ ಸ್ವರೂಪದಲ್ಲಿರುವಂಥದ್ದು ಗುರುಗಳು. ಗುರುಗಳು ಸಹ ಮಕ್ಕಳನ್ನ ತಾರತಮ್ಯ ಮಾಡದೆ ಪ್ರೀತಿಯಿಂದ ನೋಡಿಕೊಳ್ತಾರೆ. ಹಾಗಾಗಿ ತಂದೆ ತಾಯಿಗಳು ಮನೆಗೆ ಚಂದ ಆದ್ರೆ ಗುರುಗಳು ಶಾಲೆಗೆ ಚಂದ. ಮಕ್ಕಳು ಇದ್ರಂದ್ರೆ ಇನ್ನೂ ಶಾಲೆ ಸುಂದರವಾಗಿರುತ್ತೆ. ಗುರುಗಳಿಲ್ಲಂದ್ರೆ ಶಿಕ್ಷಣ ಇಲ್ಲ. ಹಾಗಾಗಿ ಗುರುಗಳಿರ್ಬೇಕು ಅನ್ನುವಂಥದ್ದು. ಇನ್ನು 7ನೇ ತರಗತಿಯ ವಿದ್ಯಾರ್ಥಿ ಮಹೇಶ್ವರಿ ಅನ್ನುವಂಥ ವಿದ್ಯಾರ್ಥಿ ಬರೆದಿರುವಂತ ಒಂದು ಕವಿತೆ, ಮಳೆ 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 ನಿನ್ನಯ ಈ ಹೊಳೆ, ತೊಳೆದು ಹೋಗುವುದು ಜಗದ ಕಳೆ, ಹರಿಸದಿರು ನೀ ಕಣ್ಣೀರ ಹೊಳೆ, ಕರಿಮೋಡಗಳು ಬಂದು ಧರಣಿಗೆ ಮಳೆ ತಂದು, ನಿನ್ನಯ ಬರುವಿಕೆಗೆ ರೈತನ ಮುಖ ಲವಲವಿಕೆ. ಮಳೆಯ ಒಂದು ಮಹತ್ವ, ನಾವು ಮಳೆ ಈಗ ಸಾಮಾನ್ಯವಾಗಿ ಮಳೆ ಯಾವ ಟೈಮಿಗೆ ಬರಬೇಕು ಆ ಟೈಮಿಗೆ ಬರಲ್ಲ, ಯಾವ ಸಮಯಕ್ಕೆ ಬರಬಾರ್ದು ಆ ಸಮಯಕ್ಕೆ ಬಂದು ರೈತನ ಬೆಳೆಯೆಲ್ಲ ನಾಶ ಆಗುವಂತ ಸಮಯ, ಬೆಳೆ ಕಟಾವಿಗೆ ಬಂದಂಥದ್ದು, ರಾಶಿ ಮಾಡಕ್ಕೂ ಬಂದಿರೋಂಥ ಸಮಯದಲ್ಲಿ ಮಳೆ ಅತಿಯಾಗಿ ನೆರೆಹಾವಳಿಯಾಗಿ ಅಪಾರವಾದ ನಷ್ಟವನ್ನ ಅನುಭವಿಸ್ತಾನೆ. ಆದ್ರೆ ಮಳೆಗಳ ಸರಿಯಾದ ಸಮಯಕ್ಕೆ ಬಂದ್ರೆ ರೈತನ ಬಾಳು ಹಸನಾಗುತ್ತೆ. ಹಾಗೆ ಅವನ ಬಹಳ ಹೊಳೆಯುತ್ತದೆ. ಅವನು ಎಷ್ಟು ಕಷ್ಟಪಡ್ತಾನೆ ಬೆಳೆಯನ್ನ ಬೆಳೆಯಕ್ಕೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಮಳೆ ಬಂದಿದ್ದೇ ಆದ್ರೆ ಅವನ ಜೀವನ ಬಹಳ ಬಂಗಾರದ ಜೀವನ ಆಗುತ್ತೆ ಅನ್ನುವಂತ ಮಾತನ್ನ ಮಗು. ಯಾಕಂದ್ರೆ ಭಾರತ ರೈತಾಪಿ ಜೀವನಗಳಿಂದ ಕೂಡಿರುವಂತ ವ್ಯವಸಾಯ ಪ್ರಧಾನವಾದಂತ ದೇಶ. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಮಕ್ಕಳು ರೈತರ ಮಕ್ಕಳೇ ಆಗಿರೋದ್ರಿಂದ ತಮ್ಮ ದಿನನಿತ್ಯ ಜೀವನದಲ್ಲಿ ನೋಡುವಂಥದ್ದು ವ್ಯವಸಾಯದ ಬಗ್ಗೆ ಅವರಿಗೆ ಅರಿವಿದೆ. ಹಾಗಾಗಿ ಅಲ್ಲಿ ಅವರು ಅನುಭವಿಸುವಂತ ಕಷ್ಟಗಳನ್ನ ಕವಿತೆಯಲ್ಲಿ ದಾಖಲಿಸುವಂತ ಕೆಲಸವನ್ನ ಮಕ್ಕಳು ಮಾಡಿದ್ದಾರೆ. ಹೊನ್ನಮ್ಮ ಅನ್ನುವಂತ 6ನೇ ತರಗತಿಯ ವಿದ್ಯಾರ್ಥಿ ಬರೆದಿರುವಂತದ್ದು, ಜೀವನದಲ್ಲಿ ಪರಿಸರ ಅತ್ಯಮೂಲ್ಯ, ಪರಿಸರ ಇಲ್ಲ ಅಂದ್ರೆ ಜೀವನವೇ ಇಲ್ಲ. ಮನುಷ್ಯನ ದೇಹಕ್ಕೆ ತಂಪು ಗಾಳಿ, ನೀರು, ಗಿಡ ಮರಗಳಿಂದ. ಗಿಡ ಮರ ಬೆಳೆಯಲು ನೀರು, ಸೂರ್ಯ, ಗೊಬ್ಬರ ಎಲ್ಲವೂ ಬೇಕು. ಗಿಡ ಮರ ಬೆಳೆಯಲು ಇವೆಲ್ಲವೂ ಬೇಕು. ಅಂದ್ರೆ ಜೀವನದಲ್ಲಿ ಪರಿಸರ ಅತ್ಯಮೂಲ್ಯ. ನಮಗೆ ಪರಿಸರಕ್ಕೆ ಗಿಡ ಮರಗಳು ಬಹಳ ಅಮೂಲ್ಯ. ಗಿಡ ಮರಗಳು ಬೇಕು. ಗಿಡ ಮರಗಳಿಗೆ ನೀರು, ಗೊಬ್ಬರ, ಸೂರ್ಯನ ಬೆಳಕು ಸಹ ಅಮೂಲ್ಯ. ಅವು ಯಾವ ಇಲ್ಲ ಅಂದ್ರೆ ಗಿಡ ಬೆಳೆಯಕ್ಕಾಗೋದಿಲ್ಲ. ಹಾಗಾಗಿ ಗಿಡ ಬೆಳಿಬೇಕಂದ್ರೆ ಸೂರ್ಯನ ಬೆಳಕು ತುಂಬಾ ಅವಶ್ಯಕ. ಅವು ಇದ್ರೆ ಸಹ ಗಿಡ ಮರ ಬೆಳೆಯಕ್ ಸಾಧ್ಯ. ಹಾಗಾಗಿ ಅವೆಲ್ಲವೂ ಸಹ ಬೇಕು ಅನ್ನುವಂಥದ್ದನ್ನ ಮಗು ಇಲ್ಲಿ ಬರೆದಿದೆ. ಮಗು ಇಲ್ಲಿರುವಂತ ಮಕ್ಕಳಿಂದ ಕವಿತೆಗಳನ್ನ ಬರೆಸುವಂತದ್ದು, ಮಕ್ಕಳು ಸಹ ಸುಂದರವಾದ ಕವಿತೆಗಳನ್ನ ಬರೆಯುವಂತ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಶಿಕ್ಷಕರು ಒಂದು ಪ್ರಯತ್ನವನ್ನ ಮಾಡಿದರೆ ಶಿಕ್ಷಕರಿಗೆ ತಕ್ಕಂತ ಒಂದು ಪ್ರತಿಕ್ರಿಯೆಯನ್ನ ಮಕ್ಕಳು ಕೊಟ್ಟಾಗ ಅಲ್ಲಿ ನಾವು ಒಂದು ಉತ್ತಮವಾದ ಕೃತಿಯನ್ನ ಕಾಣಕ್ ಸಾಧ್ಯ. ಈಗ ನಾವು ಮಕ್ಕಳ ಸಾಹಿತ್ಯವನ್ನ ಶಿಶು ಸಾಹಿತ್ಯ, ಬಾಲ ಸಾಹಿತ್ಯ, ಮಕ್ಕಳ ಸಾಹಿತ್ಯ ಅಂತೇಳಿ 3 ಪ್ರಕಾರದಲ್ಲಿ ನಾವು ಕಾಣ್ತೀವಿ. ಕೈಗಾರಿಕಾ ಕ್ರಾಂತಿ ಆದಂತ ಸಂದರ್ಭದಲ್ಲಿ ಮಕ್ಕಳನ್ನ ರಂಜಿಸುವಂತ ನಿಟ್ಟಿನಲ್ಲಿ, ರಂಜಿಸುವುದಕ್ಕಾಗಿ ಮಕ್ಕಳ ಸಾಹಿತ್ಯ ಪ್ರಚಲಿತವಾಗಿ ಚಾಲ್ತಿಗೆ ಬಂತು. ಆದ್ರೆ ನಂತರ ದಿನದಲ್ಲಿ ಮಕ್ಕಳ ಸಾಹಿತ್ಯದಿಂದ ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣವನ್ನ, ನೀತಿ ಶಿಕ್ಷಣವನ್ನ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯಗಳು ನಡೀತಾ ಇದೆ. ಅಂತಹ ಕಾರ್ಯಗಳು ಶಾಲಾ ಹಂತದಲ್ಲಿ ಗುರುಗಳು ಮಕ್ಕಳಿಗೆ ಸಾಹಿತ್ಯದ ಅಭಿರುಚಿಯನ್ನ ಮೂಡಿಸುವುದು, ಹಾಗೆ ಅವರಿಂದ ಸಾಹಿತ್ಯದ ಓದುವಂತಹ ಕೆಲಸವನ್ನ ಮಾಡೋದ್ರ ಜೊತೆಗೆ ಅವರಿಂದ ಸಾಹಿತ್ಯ ಬರೆಸುವಂತ ಕೆಲಸ ಮಾಡುವಂಥದ್ದು ತೀರಾ ಅವಶ್ಯಕವಾಗಿದೆ. ಯಾಕಂದ್ರೆ ಮಕ್ಕಳು ಸಾಹಿತ್ಯದ ಒಂದು ಓದುಗ ಆದರೆ ಅವರು ನಾಳೆಯ ಒಂದು ಜವಾಬ್ದಾರಿಯುತವಾದ ನಾಗರಿಕರನ್ನಾಗಿ ರೂಪಿಸುವುದು ಸಹ ಅಷ್ಟೇ ಮುಖ್ಯ ಆಗುತ್ತೆ.
ಒಬ್ಬ ಸಾಹಿತ್ಯ ಓದುಗ ಒಂದು ಪರಿಪೂರ್ಣ ನಾಗರಿಕನಾಗಬಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿ.ಪಿ. ಕಟ್ಟಿಮನಿಯವರು ಮಕ್ಕಳಿಂದ ಸಂಗ್ರಹಿಸಿರುವಂತಹ ಸಂಪಾದನೆ ಕಾರ್ಯ ಚಿಗುರು ಒಂದು ಸುಂದರವಾದ ಮಕ್ಕಳ ಕವನ ಸಂಕಲನವಾಗಿದೆ. ಇಲ್ಲಿ ಗುರುಗಳು ಪಟ್ಟಿರುವಂತ ಪರಿಶ್ರಮ ಸಹ ಶ್ಲಾಘನೀಯ. ಇಂಥ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಸಾಹಿತ್ಯವನ್ನ ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ಶಾಲಾ ವಾರ್ಷಿಕೋತ್ಸವ, ಹುಟ್ಟುಹಬ್ಬ, ಮಕ್ಕಳ ಹುಟ್ಟುಹಬ್ಬ ಸಂದರ್ಭದಲ್ಲಿ ಸಾಹಿತ್ಯ ಕೃತಿಗಳನ್ನು ಅವರಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸುವಂತ ಕೆಲಸವನ್ನ ಶಿಕ್ಷಕರು ಹಾಗೂ ಪಾಲಕರು ಮಾಡಬೇಕು. ಆಗ ಮಾತ್ರ ಉತ್ತಮವಾದ ಓದುಗ ನಿರ್ಮಾಣ ಆಗಕ ಸಾಧ್ಯ. ಇವತ್ತಿನ ದಿನ 80ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಕಾರ್ಯಕ್ರಮದ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ದಿನ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.